ಹೌದು, ಎಲ್ಲಿ ಚಂದ್ರಚೂಡನ ಸಾವಿನ ಸುದ್ದಿ ಇನ್ನೂ ಬರಲೇ ಇಲ್ವಲ್ಲ? ಅಜಯ್, ಬಿಡಬೇಡ, ನಿನ್ನ ಮೇಲೆ ನನಗೆ ತುಂಬ ನಂಬಿಕೆ ಇದೆ. ಇನ್ನು ಎಷ್ಟು ದೂರ ಸರ್? ಅಷ್ಟೊತ್ತಿಂದ ಎಷ್ಟು ಸಲ ಕೇಳ್ಬಿಟ್ರಿ ಚಂದ್ರು, ಎಷ್ಟು ದೂರ ಅಂತ. ನಿಮ್ಮ ಧಾವಂತ ನನಗೂ ಅರ್ಥ ಆಗತ್ತೆ. ಏನೂ ಇಲ್ಲ, ಯಾರು ನಮ್ಮ ರಾಧಿಕಾ ಗಂಡ, ಯಾಕೆ ಇಷ್ಟು ದಿನ ಅವಳನ್ನು ಬಿಟ್ಟಿದ್ದ, ಮಗುನೂ ಬಿಟ್ಟಿದ್ದಾರೆ ಅಂದರೆ ಏನೋ ಕಾರಣ ಇರಲೇಬೇಕು. ಆ ಕಾರಣ ತಿಳ್ಕೊಳ್ಳೋ ಕುತೂಹಲ ಅಷ್ಟೇ ಸರ್. ಸರ್, ನಿಮ್ಮ ಎಲ್ಲಾ ಕುತೂಹಲಗಳಿಗೆ ನಾನು ಈಗಾಗಲೇ ಮುಹೂರ್ತ ಫಿಕ್ಸ್ ಮಾಡಿದ್ದೀನಿ. ಅಂದ್ರೆ ನಿಮ್ಮ ಎಲ್ಲಾ ಕುತೂಹಲಗಳು ಕೊನೆಯಾಗೋ ಸಮಯ ಕೂಡು ಬರ್ತಾ ಇದೆ ಅಂದ್ರೆ. ಸರ್ ಪ್ಲೀಸ್ ಬೇಗ ಹೋಗೋಣ ಸರ್. ಅಯ್ಯೋ, ಅಷ್ಟೊಂದು ಅರ್ಜೆಂಟ್ ಏನ್ರಿ ನಿಮ್ಗೆ? ರಾಧಿಕನ್ ವಿಷಯ ಅಲ್ವಾ, ಅವಳು ಕಂಡ್ರೆ ನನಗೆ ಪ್ರೀತಿ ಜಾಸ್ತಿ ಸರ್. ದಯವಿಟ್ಟು ಬೇಗ ಹೋಗೋಣ ಸರ್. ಬನ್ನಿ ಬನ್ನಿ, ನೀವೇ ಇಷ್ಟೊಂದು ಒತ್ತಾಯ ಮಾಡ್ತಿರ್ಬೇಕಾದ್ರೆ ನಾನ್ ತಾನೇ ಯಾಕೆ ಸುಮ್ಮನೆ ಇರ್ಲಿ? ಬನ್ನಿ ಬನ್ನಿ. ಚಂದ್ರ ಅವರೇ, ಹೇಳಿರಿ. ಇನ್ನೂ ಟೈಮ್ ಆಗಿಲ್ಲ ಅನ್ಸುತ್ತೆ. ಏನ್ ಹೇಳ್ತಿದ್ರ ಸರ್? ಅಂದ್ರೆ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಇನ್ನೂ ಅವ್ರಿಗೆ ಟೈಮ್ ಆಗಿಲ್ಲ ಅನ್ಸುತ್ತೆ. ಯಾರು ಕಿಡ್ನಾಪ್ ಮಾಡ್ಬಿಟ್ಟಿದ್ರು ಸರ್, ನಮ್ ಕಡೆ ಅವ್ರು ಬಿಡಿಸ್ಕೊಂಡು ಬರ್ತಿದ್ದಾರೆ. ಕಿಡ್ನಾಪ್ ಮಾಡ್ಬಿಟ್ರಾ? ಯಾರು ಸರ್ ಕಿಡ್ನಾಪ್ ಮಾಡಿರೋದು? ಆಗದೆ ಇರೋರು ಊರಲ್ಲಿ ತುಂಬಾ ಜನ ಇದ್ರು, ಅವ್ರಿಗೆಲ್ಲ ಗ್ರಹಚಾರ ಬಿಡಿಸಿದೀವಿ ಬಿಡಿ. ಬೆಳಿಗ್ಗೆ ತಾನೇ ನನಗೆ ಮೆಸೇಜ್ ಬಂದಿದೆ, ರಾಧಿಕಾ ಗಂಡ ಈಗ ನಮ್ಮ ವಶದಲ್ಲಿದ್ದಾರೆ ಅಂತ. ಇನ್ ಸ್ವಲ್ಪ ಹೊತ್ತಲ್ಲಿ ಕರ್ಕೊಂಡು ಬಂದ್ಬಿಡ್ತಾರೆ. ನೋಡಿ ಚಂದ್ರು ಅವರೇ, ನಾವು ಪೊಲೀಸ್ನವರೇ ಆಗಿರಬಹುದು, ಆದ್ರೂ ಕೆಲವು ಸಲ ಟೈಮ್ ನೋಡ್ತೀವಿ. ಕೊಲೆ ಮಾಡೋಕ್ಕೂ ಕೂಡ ಒಳ್ಳೆ ಟೈಮ್ ಇದೆಯಾ ಅಂತ ಪಕ್ಕಾ ನೋಡ್ತೀವಿ. ಬರ್ತಾರೆ ಬಿಡಿ. ನಿಮ್ಮ ರಾಧಿಕಾ ಗಂಡನ್ನ ನೀವೇ ಕರ್ಕೊಂಡು ಹೋಗಿ ರಾಧಿಕಾ ಮುಂದೆ ನಿಲ್ಸಿ. ರಾಧಿಕಾ ತುಂಬಾ ಖುಷಿ ಆಗ್ಬಿಡ್ತಾಳೆ ಸರ್. ಅವಳು ನಮ್ಮನೆ ಮಗಳು. ಇದುವರೆಗೂ ನಾವು ಅವಳಿಗೇನು ಕೊಡಕ್ಕಾಗಿಲ್ಲ. ಕೊನೆ ಪಕ್ಷ ಅವಳು ಕಳ್ಕೊಂಡಿರೋ ಗಂಡನಾರ ಅವಳ ಜೊತೆ ಒಂದ್ ಮಾಡೋಣ. ಒಟ್ನಲ್ಲಿ ಅವಳು ಖುಷಿಯಾಗಿರ್ಬೇಕಷ್ಟೆ. ಖಂಡಿತ ಖುಷಿಯಾಗಿರ್ತಾಳೆ ಸರ್. ನನಗೆ ರಾಧಿಕಾ ಬಗ್ಗೆ ತುಂಬಾ ಅಭಿಮಾನ. ಅವಳು ನನಗೆ ತುಂಬಾ ದಿನಗಳಿಂದ ಪರಿಚಯ ಸರ್. ಆ ಕಥೆನೆಲ್ಲ ನಾನು ಮುಂದಿನ ಜನದಲ್ಲಿ ಹೇಳ್ತೀನಿ ಬಿಡಿ. ಅಂದ್ರೆ ಈ ಜನ್ಮದಲ್ಲಿ ಅದು ಮುಗಿಯದೇ ಇರೋ ಕಥೆ, ಅಷ್ಟೊಂದು ದೊಡ್ಡದಾಗಿದೆ ಸರ್. ಸರ್, ನೀವ್ಯಾರೋ ನಾವ್ಯಾರೋ ನಮ್ಗೆ ಎಷ್ಟೆಲ್ಲ ಸಹಾಯ ಮಾಡ್ತಿದ್ದೀರಾ, ನಾವಂತೂ ಮರೆಯೋಕ್ಕಾಗಲ್ಲ. ನಮ್ಮ ಕುಟುಂಬ ಪೂರ್ತಿ ನಿಮ್ಗೆ ಋಣಿಯಾಗಿರ್ತೀವಿ ಸರ್. ನೋಡಿ ಚಂದ್ರು ಅವರೇ, ಮನುಷ್ಯ ಅಂದಮೇಲೆ ಇನ್ನೊಬ್ಬನ ಸಹಾಯ ಮಾಡಬೇಕು, ಇಲ್ಲ ಅಂದ್ರೆ ನಾವು ಪ್ರಾಣಿಗಳಾಗ್ತೀವಿ. ಸರ್, ಇಷ್ಟೊಂದು ವ್ಯವಸ್ಥಿತವಾಗಿ ಹೇಗೆ ಮಾಡಿದ್ರೆ ಯಾರಿಗೂ ಗೊತ್ತಾಗ್ಲಿಲ್ಲ ನೋಡಿ. ಮುಂದೆ ಕೂಡ ಯಾರಿಗೂ ಗೊತ್ತಾಗಲ್ಲ.
ಎಲ್ಲ ಒಳಗೊಳಗೆ ನಡೆದು ಹೋಗುತ್ತೆ, ಯಾರಿಗೂ ಅನುಮಾನ ಬರಲ್ಲ. ಅಂದ್ರೆ ರಾಧಿಕಾ ವಿಷಯ ಆಗಲಿ, ಶಾಂತನ ವಿಷಯ ಆಗಲಿ, ಶಾರದಾ ಮೇಡಮ್ನವ್ರ ವಿಷಯ ಆಗಲಿ, ನನ್ನ ವಿಷಯ ಆಗಲಿ, ಯಾವುದು ದೊಡ್ಡ ಘಟನೆ ಆಗೋದಕ್ಕೆ ಬಿಡಬಾರ್ದು. ಸುಮ್ಮನೆ ಇದ್ಬಿಡೋದು ಆಸೆ. ಹೇಗ್ ಸಾಧ್ಯ ಸರ್? ದೇವ್ರಂತ ಶಾರದಕ್ಕನ್ನ ಮನೆಯಿಂದ ಹೊರಗೆ ಹಾಕಿದೀವಿ, ಶಾಂತನು ಬಗ್ಗೆ ಅನುಮಾನ ಪಟ್ಟಿದೀವಿ. ಇಷ್ಟೆಲ್ಲ ಗೊತ್ತಾದ್ಮೇಲೂ ಅಣ್ಣ ಸುಮ್ಮನೆ ಇರ್ತಾರೆ ಅನ್ಕೊಂಡಿದ್ದೀರಾ? ಎಲ್ರೂ ಮುಂದೆನೂ ಕ್ಷಮಾಪಣೆ ಕೇಳ್ತಾರೆ. ಶಾರದಕ್ಕನ್ನು ಶಾಂತನನ್ನು ಮನೆ ಒಳಗಡೆ ಸೇರ್ಸ್ಕೋತಾರೆ. ರಾಧಿಕಾ ಮನೆ ಮಗಳು ಅಂತ ದೊಡ್ಡ ಮಟ್ಟದಲ್ಲಿ ಹಬ್ಬ ಆಚರಿಸ್ತಾರೆ. ಸಾರ್, ಆ ಹಬ್ಬದಲ್ಲಿ ನಾನು ಇರ್ತೀನಲ್ವಾ ಸರ್? ಸರ್, ನೀವು ನಮ್ಮ ಕುಟುಂಬದವ್ರೆ ಸರ್. ಥ್ಯಾಂಕ್ ಯು ಚಂದ್ರು ಅವರೇ. ಶಾಂತನವ್ರಿಗೂ ಶಾರದಾ ಮೇಡಮ್ ಅವ್ರಿಗೂ ನಾನು ಈ ವಿಷಯನೆಲ್ಲ ಮೊದಲೇ ಹೇಳ್ಬಿಡೋಣ ಅಂತ ಹೇಳಿದೆ. ಆದರೆ ಅವರು ರಾಧಿಕಾ ಗಂಡ ವಿಷು ಸಿಗೋವರೆಗೂ ಹೇಳೋದು ಬೇಡ, ಆಮೇಲೆ ಎಲ್ಲರೂ ಒಟ್ಟಿಗೆ ಹೋಗಿ ಹೇಳೋಣ ಅಂತ ತಡೆದ್ಬಿಟ್ರು ಸರ್. ಸರ್ ಚಂದ್ರು ಸರ್, ನಿಮ್ಗೆ ತುಂಬಾ ಖುಷಿ ಆಗ್ತಿರ್ಬೇಕಲ್ವಾ? ಸರ್, ಅದನ್ನ ಮಾತನಾಡಿ ಹೇಳಕ್ಕಾಗಲ್ಲ ಸರ್. ದೇವ್ರ ಆಟ ನೋಡಿ. ಇಷ್ಟು ದಿನ ಮನೆ ಮಗಳು ಮನೆಯಲ್ಲೇ ಇದ್ರು, ಇದುವರೆಗೂ ನಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ಲ. ಅದನ್ನು ಕೂಡ ಶಾರದಾ ಮೇಡಮ್ನವರೇ ಸರ್ ಮಾಡಿದ್ದು. ರಾಧಿಕಾ ನಿಮ್ಮ ಮನೆ ಮಗಳು ಅಂತ ಗೊತ್ತಾಗ್ತಿದ್ದ ಹಾಗೇನೆ ಆ ರಾಧಿಕಾ ಹೋಗಿ ನಿಮ್ಮ ಆಶ್ರಮದಲ್ಲಿ ಸೇರ್ಕೊಳ್ಳೋ ಹಾಗೆ ಮಾಡಿದ್ರು, ಇಂಡೈರೆಕ್ಟ್ ಆಗಿ. ಯಾಕೆ ಅಂದ್ರೆ ಶಾರದಾ ಮೇಡಮ್ನವ್ರಿಗೂ ರಾಧಿಕಾಗೂ ಒಬ್ರಿಗೊಬ್ರು ಕಂಡ್ರೆ ಆಗಲ್ಲ. ಏನ್ ಸರ್ ಹೇಳ್ತಿದ್ರೆ? ಯಾಕೆ ಹಾಗೆ? ಅದನ್ನ ನಾನು ನಿಮ್ಗೆ ಮುಂದಿನ ಜನ್ಮದಲ್ಲಿ ಹೇಳ್ತೀನಿ. ಯಾಕೆಂದ್ರೆ ಅದು ತುಂಬಾ ದೊಡ್ಡ ಕತೆ, ಮುಂದೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಬಿಡಿ. ಏನೋ ಸರ್, ಹಳದೆಲ್ಲ ನಂಗೆ ಗೊತ್ತಿಲ್ಲ. ಇನ್ ಮುಂದೆ ನಾವೆಲ್ಲ ಹೇಗಿರ್ಬೇಕು ಅಂತ ಆಲೋಚನೆ ಮಾಡ್ತೀನಿ ಅಷ್ಟೇ. ಏನೇ ಇದ್ರು ನಮ್ಮ ರಾಧಿಕಾ ದ್ವೇಷ ಸಾಧಿಸುವಂತ ಹುಡುಗಿ ಅಲ್ಲ, ಎಲ್ಲ ನಮ್ಮ ಅಣ್ಣನ ಪ್ರತಿರೂಪ. ದೇವರಂತ ನಮ್ಮ ಅಣ್ಣ ಹತ್ಕೆಗೆ ದೇವತೆ ಅಂತ ರಾಧಿಕಾ ಹುಟ್ಟಿದಾಳೆ. ಏನೇ ಹೇಳಿ ಸರ್, ಆರು ಹೋಗಿದ್ದು ದೇಸಾಯಿ ಮನೆ ಹತ್ರ ದೀಪನ ನೀವು ಹಚ್ತಿದ್ದೀರಿ. ಇನ್ಮೇಲೆ ಮನೆ ತುಂಬ ಬೆಳಕು, ಎಲ್ಲರೂ ಸಂತೋಷವಾಗಿರ್ಬೋದು. ಏನಂತೀರಿ ಸರ್?
ಚಂದ್ರು, ನೀ ನನ್ನನ್ನು ಇಷ್ಟೊಂದು ಕಾಡಿಸ್ಬಿಟ್ಟಿಯಲ್ಲ, ಒಂದೇ ಒಂದು ಪ್ರಾಣ ಬಿಡೋದಕ್ಕೆ ಇಷ್ಟೊಂದು ಕಷ್ಟ ಪಡ್ಬೇಕಾ? ಆ? ಚಂದ್ರ ಅನ್ನೋ ಹೆಸರು ಈ ಕ್ಷಣದಿಂದ ಡೆಡ್ ಬಾಡಿ ಅಂತ ಕರ್ಸ್ಕೊಂಡ್ಬಿಡ್ತು. ದೇವರು ಒಳ್ಳೇದು ಮಾಡಲಿ ಮುಂದಿನ ಜನ್ಮದಲ್ಲಿ. ಗಾಡ್ ಬ್ಲೆಸ್ ಯು ಮೈ ಚೈಲ್ಡ್. ನನ್ನ ಹತ್ರನೇ ಆಟ ಆಡ್ತಿಲ್ಲ. ಈ ವಿಷಯನ ಆದಷ್ಟು ಬೇಗ ಶಾಂತನು ತಿಳಿಸ್ಬಿಡ್ಬೇಕು. ಶಾಂತನು ಸರ್, ಗುಡ್ ನ್ಯೂಸ್, ಕೆಲಸ ಮುಗೀತು ಸರ್. ನಾನೀಗ ಡೆಡ್ ಬಾಡಿ ಹತ್ರನೇ ನಿಂತಿದ್ದೀನಿ ಸರ್. ಸರ್, ಈ ಸಂತೋಷ ಸುದ್ದಿನ ಮೇಡಮ್ನವ್ರಿಗೂ ತಿಳಿಸ್ಬಿಡಿ. ಓಕೆ? ಏನಿಲ್ಲ ಸರ್, ವೆರಿ ಸಿಂಪಲ್. ಡೆಡ್ ಬಾಡಿನ ತಗೊಂಡು ಹೋಗಿ ಯಾವುದಾದ್ರು ಹೈವೇನಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾ ಇರ್ತೀನಿ ಅಷ್ಟೇ. ಆಗಲಿ ಸರ್, ಮೀಟ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಬಾಯ್ ಸರ್. ಚಂದ್ರು, ರಾಧಿಕಾ, ಏನ್ ಇಷ್ಟೊಂದು ಖುಷಿಯಾಗಿದ್ಯಾ? ಏನ್ ವಿಷಯ? ಏನಿಲ್ಲಪ್ಪ, ಹೀಗೆ ಸುಮ್ಮನೆ. ಆಹಾ, ಸುಮ್ನೆ ಯಾರಾದ್ರೂ ಖುಷಿ ಪಡಕ್ಕಾಗತ್ತಾ? ಕಾರಣ ಇರ್ಬೇಕಲ್ವಾ? ಕಾರಣ ಇದೆ. ಹೌದಾ? ಅದೇನ್ ಹೇಳು ನೋಡೋಣ. ನೀನೇ ಯೋಚನೆ ಮಾಡಿ ಹೇಳು. ಹೀಗೆ ಹೇಳಿದ್ರೆ ನಾನು ಗೆಸ್ ಮಾಡಕ್ ಆಗಲ್ಲ. ಕ್ಯೂರಿಯಾಸಿಟಿ ಜಾಸ್ತಿ ಮಾಡ್ಬೇಡ. ಅದೇನು ಅಂತ ಹೇಳು. ಜಾನಕಿ, ಕಳ್ದೋಗಿದ್ ಸೌಪರ್ಣಿಕಮ್ಮ ಮಗಳು ಸಿಕ್ಕಿದಾಳಂತೆ. ಇವತ್ತು ಸಂಜೆನೆ ಎಲ್ಲ ವಿಷಯನೂ ಗೊತ್ತಾಗುತ್ತಂತೆ. ರಾಧಿಕಾ, ನಿಜ ಹೇಳ್ತಿದೀಯ ತಾನೆ? ಹೌದು ಜಾನಕಿ. ನನಗೂ ಸ್ವಲ್ಪ ಹೊತ್ತಿಗೆ ಮುಂಚೆ ಈ ವಿಷಯ ಗೊತ್ತಾಯ್ತು. ರಾಧಿಕಾ, ನಿನ್ಗೆ ಯಾರು ಹೇಳಿದ್ದು? ಯಜಮಾನ್ರು ಹೇಳಿದ್ರು. ಅವ್ರಿಗೆ ಬೇರೆ ಯಾರೋ ಈ ವಿಷಯ ಹೇಳಿದ್ರಂತೆ. ಒಟ್ನಲ್ಲಿ ಇವತ್ ಸಂಜೆ ಮನೆಯಲ್ಲಿ ಎಲ್ರ ಮುಂದೆನೂ ಈ ವಿಷಯ ಹೇಳ್ತಾರಂತೆ. ಯಜಮಾನ್ರು ಕೂಡ ಇವತ್ತೇ ಬರ್ತಿದ್ದಾರೆ. ಅವ್ರ ಮುಂದೆನೇ ಎಲ್ಲ ಹೇಳ್ತಾರಂತೆ. ಇನ್ನೆಲ್ಲಿ ಬರ್ತಾನೆ ರಾಧಿಕಾ? ಸತ್ತು ಸ್ವರ್ಗ ಸೇರಾಯ್ತಲ್ಲ ಚಂದ್ರಚೂಡ. ಇನ್ನೇನಿದ್ರು ಅವನ್ ನೆನಪು ಮಾತ್ರ. ಇಲ್ದೇ ಇರೋ ಸಾಹಸ ಮಾಡೋದಕ್ಕೆ ಹೋಗಿ ಸ್ಮಶಾನ ಸೇರ್ಕೊಂಡ. ಇದು ನಿನ್ ತಂದೆಗೆ ಬೇಕಾಗಿರ್ಲಿಲ್ಲ ಅಲ್ವಾ ಜಾನಕಿ? ಜಾನಕಿ, ನನಗೆ ಖುಷಿ ಆಗ್ತಿರೋದು ಅಮ್ಮನ ನೆನ್ಸ್ಕೊಂಡು. ಪಾಪ, ಇಷ್ಟು ವರ್ಷ ಅವರು ಮಗಳಿಗೋಸ್ಕರನೇ ಕಾಯ್ತಾ ಇದ್ರು. ಈಗ ಅವ್ರ ಮಗಳು ಸಿಕ್ಕಿದ್ದಾರೆ ಅನ್ನೋ ವಿಷಯ ಅವ್ರಿಗೆ ಗೊತ್ತೇ ಇಲ್ಲ. ಇಷ್ಟು ವರ್ಷ ಆದ್ಮೇಲೆ ಮಗಳು ಸಿಕ್ತಿದ್ದಾಳೆ ಅಂದ್ರೆ ಅವ್ರು ಎಷ್ಟು ಖುಷಿ ಪಡ್ಬೋದು ಅಲ್ವಾ? ಯೋಚನೆ ಬಂದಿದೆ. ಏನದು? ಸಂಜೆವರೆಗೂ ನಾವು ಕಾಯೋದು ಬೇಡ. ಈಗಲೇ ಅಮ್ಮನ ಹತ್ರ ವಿಷಯ ಹೇಳ್ಬಿಡೋಣ. ನಾವೇ ಮೊದಲು ಅವ್ರಿಗೆ ವಿಷಯ ತಿಳಿಸಿದಾಗ ಆಗ್ಬೇಕು. ಮಗಳಿಗೋಸ್ಕರ ಹಂಬಲಿಸ್ತಿದ್ದಾರೆ. ಸ್ವಲ್ಪ ಬೇಗ ಅವ್ರು ಖುಷಿ ಪಡ್ಲಿ. ಏನ್ ಹೇಳ್ತೀಯಾ? ಏನು
ಅಕ್ಕ ತಂಗಿ ಇಬ್ರು ತುಂಬಾ ಗಹನವಾದ ಚರ್ಚೆಯಲ್ಲಿ ಮುಳುಗಿರೋ ಹಾಗಿದೆ. ಏನೋ ಕೇಳಿಸ್ಕೊಂಡಾಗಾಯ್ತು. ಯಾರು ಸಿಕ್ಕಿದ್ದು? ಅಮ್ಮ ಯಾಕೆ ಖುಷಿ ಆಗ್ತಾರೆ? ಅದು ಯಾಕೆ ರಾಧಿಕಾ? ನನ್ನನ್ನು ಕೂಡ ಸೌಪರ್ಣಿಕಾಮ್ನವರು ತಮ್ಮ ಮಗನ ಥರನೇ ನೋಡ್ಕೋತಾರೆ. ನನಗೆ ವಿಷಯ ಗೊತ್ತಾಗ್ಬಾರ್ದಾ? ರಾಧಿಕಾ, ಪಾಪ ಶಾಂತನು ಅವರು ಕೂಡ ಮಧುಮಿತ ಹುಡ್ಕೋದ್ರಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಅವ್ರಿಗೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಶಾಂತನು ಮಧುಮಿತ ಸಿಕ್ಕಿದಾಳಂತೆ, ಅವಳು ಎಲ್ಲಿದ್ದಾಳೆ ಹೇಗಿದ್ದಾಳೆ ಅನ್ನೋದು ಗೊತ್ತಾಗಿದೆಯಂತೆ. ಅಯ್ಯೋ ಹೌದಾ? ಎಲ್ಲಿದ್ದಾಳೆ? ನಾನು ಕೂಡ ನೋಡ್ಬೇಕಲ್ಲ. ನಾನು ಅವಳನ್ನ ಹುಡುಕ್ಬೇಕು ಅನ್ಕೊಂಡಿದ್ದೆ. ಅದ್ರ ಅವಶ್ಯಕತೆ ಇಲ್ಲ ಬಿಡು ಶಾಂತನು. ಅಪ್ಪಂಗೆ ಎಲ್ಲ ವಿಷಯ ಗೊತ್ತಾಗಿದೆಯಂತೆ. ಸಂಜೆ ಅವರೇ ಬಂದು ದೊಡ್ಡಪ್ಪನ ಮುಂದೆ ಹೇಳ್ತಾರಂತೆ. ಜಾನಕಿಯವರೇ, ಎಂತ ಖುಷಿಯಾದ ವಿಚಾರ ಹೇಳಿದ್ರಿ. ನಾನು ಕೂಡ ಸಂಜೆ ಮನೆಗೆ ಬರ್ತೀನಿ. ಸರಿ, ನಾನು ಇದೇ ಖುಷಿಲಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ದೇವರಿಗೆ ಹರಕೆ ಹೊತ್ಕೊಂಡಿದ್ದೆ. ಅನ್ಕೊಂಡಾಗಾದ್ರೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ. ಬರ್ತೀನಿ. ರಾಧಿಕಾ, ಹೋಗ್ಲಿ ಬಿಡು. ನಿಂಗೆ ಈ ಜನ್ಮದಲ್ಲಿ ಶಾಂತನ ಮೇಲೆ ಕೋಪ ಹೋಗಲ್ಲ ಅನ್ಸುತ್ತೆ. ಬಿಡು, ಮನೆಗೆ ಹೋಗೋಣ ಜಾನಕಿ. ಅಮ್ಮಗೆ ಈ ವಿಷಯನ ನಾವು ಹೇಳ್ಬೇಕು. ಸಂಜೆವರೆಗೂ ಕಾಯೋ ತಾಳ್ಮೆ ನನಗಂತೂ ಇಲ್ಲ. ಅವ್ರು ಖುಷಿ ಪಡೋದನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. 2 ನಿಮಿಷ ರಾಧಿಕಾ, ಕೃಷ್ಣಂಗೆ ಔಷಧಿ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಸರಿ. ಶಾಂತನು, ಅಜಯ್ ಹೇಳಿದ ನಿಜನಾ? ನಾನು ನಂಬಕ್ಕೆ ಆಗ್ತಾ ಇಲ್ಲ. ಹೌದು, ಚಂದ್ರಚೂಡ ಇನ್ನಿಲ್ಲ. ಅಜಯ್ ಫೋನ್ ಮಾಡಿ ಕೆಲಸ ಮುಗೀತು ಅಂತ ಹೇಳಿದ್ಮೇಲೆ ನಾನು ಎಷ್ಟು ಸತಿ ಫೋನ್ ಟ್ರೈ ಮಾಡಿದ್ರು ಸಿಗ್ತಾನೆ ಇಲ್ಲ ಕಣೋ. ಯಾಕೋ ಭಯ ಆಗ್ತಿದೆ. ಯಾಕಮ್ಮ ಭಯ ಪಟ್ಕೋತೀರಾ? ಕೆಲಸ ಆಗಿದೆ. ನೀನ್ ಸರಿಯಾಗಿ ಕನ್ಫರ್ಮ್ ಮಾಡ್ಕೊಂಡ್ಯಾ? ಅಜಯ್ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಚಿಂತೆ ಮಾಡಬೇಡಿ. ಅವನು ಹೊಡೆಯಕ್ ಮೊದಲು ಹೊಡೆದಾದ್ಮೇಲೂ ನನ್ನ ಜೊತೆ ಮಾತಾಡಿದಾನೆ. ಅಂದ್ರೆ ನಮ್ಮೇಲೆ ಅನುಮಾನ ಇರೋನೊಬ್ಬ ಸತ್ತ ಅಂತ ಆಯ್ತು. ಮುಂದೆ ಎಲ್ಲ ನೀವು ಅನ್ಕೊಂಡಾಗೆ ನಡೆಯುತ್ತೆ. ನೀವು ಹೂ ಅಂದ್ರೆ ನಾಳೆಯಿಂದನೇ ದೇಸಾಯಿ ಕುಟುಂಬನ ನಮ್ಮ ಕೈವಶ ಮಾಡ್ಕೊಳ್ಳೋ ಕೆಲಸ ಶುರು ಮಾಡ್ಬೋದು. ಅದು ಅಷ್ಟು ಸುಲಭ ಅಲ್ಲ ಶಾಂತನು. ನಮ್ಮೆಲ್ಲ ವಿಚಾರ ಗೊತ್ತಿರೋ ರಾಧಿಕಾ ಅದೇ ಮನೆಯಲ್ಲೇ ಇದ್ದಾಳೆ. ಅವಳನ್ನು ಬ್ಲ್ಯಾಕ್ ಮೇಲ್ ಮಾಡಿಕೊಂಡೆ ನಾವು ನಮ್ಮ ಕೆಲಸನ ಮುಗಿಸ್ಕೋಬೇಕು. ಈಗ ಚಂದ್ರಚೂಡ ನೋಡ್ದಾಕಿದ್ ನಮಗೆ ರಾಧಿಕನ್ ಮುಗಿಸೋದೇನು ದೊಡ್ಡ ವಿಷಯ ಅಲ್ಲ. 2 ಸಾವಿರ ಒಟ್ಟಿಗೆ ಆದರೆ ನಮ್ಮ ಮೇಲೆ ಅನುಮಾನ ಬರುತ್ತೆ. ಮತ್ತೇನಮ್ಮ ಈಗ? ಚಂದ್ರಚೂಡ ಸತ್ ಸುದ್ದಿ ಬರಲಿ, ಮನೆಯಲ್ಲಿ ಏನು ಬದಲಾವಣೆ ಆಗತ್ತೆ ನೋಡಿಕೊಂಡು ಮುಂದಿನ ಯೋಚನೆ ಮಾಡೋಣ. ಸರಿಮ್ಮ. ಇನ್ನೊಂದು ವಿಷಯ ಶಾಂತನು, ನಂಜುಗುಡಿ ಮತ್ತು ರಾಧಿಕಾಗೆ ನಿನ್ನ ಮೇಲೆ ಅನುಮಾನ ಬರುತ್ತೆ. ಅವ್ರಿಗೆ ಅನುಮಾನ ಬರ್ದಿದ್ದ ಹಾಗೆ ನಡ್ಕೊ. ಅನುಮಾನ ಬರೋದಾ? ಅನುಮಾನ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇಡೀ ದಿನ ನಾನು ರಾಧಿಕಾ ಮುಂದೆನೇ ಇದ್ದೀನಿ. ಅನುಮಾನ ಏನಾದರೂ ಬಂದರೆ ಅದು ನಿಮ್ಮ ಮೇಲೆ, ಬೆಟ್ಟೇಗೌಡರ ಮೇಲೆ ಅಷ್ಟೇ. ಹಾಗೆ ಬಂದರೆ ನಾನು ಸರಿಯಾದ ಉತ್ತರ ಕೊಡ್ತೀನಿ. ನೀನು ಅಜಯ್ ಸ್ವಲ್ಪ ಹುಷಾರಾಗಿರಿ. ಯಾವುದೇ ಕಾರಣಕ್ಕೂ ಸಣ್ಣ ಸುಳುವು ಸಿಗದಿರೋ ಹಾಗೆ ಪ್ರಯತ್ನ ಪಡಿ. ಸಣ್ಣ ಸುಳಿವುಗಳನ್ನ ಬಿಟ್ಟಿದ್ರೆ ತಾನೇಮ್ಮ ಭಯ ಪಡೋಕೆ. ಆಕ್ಸಿಡೆಂಟ್ ಆಗೇ ಸತ್ತೋಗಿದ್ದೇನೆ ಅಂತ ಎಲ್ಲ ಸಾಕ್ಷಿಗಳನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ದೀವಿ. ಶಾಂತನು, ವಿಷು ಹೇಗಿದ್ದಾನೆ? ಇಲ್ಲ, ಮೊದಲು ಹೇಗಿದ್ನೋ ಈಗಲೂ ಹಾಗೇ ಇದ್ದಾನೆ. ಅವನು ಹಾಗೇ ಇರಬೇಕು. ಸ್ವಲ್ಪನೂ ಬದಲಾಗಬಾರ್ದು. ಹಳೆ ನೆನಪುಗಳು ಒಂದು ಕೂಡ ಬರಬಾರ್ದು. ಬಂದರೆ ನಮಗೆ ಕಷ್ಟ ಆಗುತ್ತೆ. ಆದರೆ ಅಮ್ಮ, ನನಗೆ ಆ ಜಾನಕಿ ಮೇಲೇ ಭಯ. ಎಲ್ಲಿ ವಿಷು ಮೇಲಿನ ಪ್ರೀತಿಗೆ ಎಕ್ಸ್ಟ್ರಾ ಗಮನ ಕೊಟ್ಟು ವಾಸಿ ಮಾಡಿಬಿಡ್ತಾಳೋ ಅಂತ.